ಹಾಯ್ ನಮಸ್ಕಾರ, ನಾನು ದೀಪಕ್. ಕ್ರಿಸ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಂದ್ಯ ಬೆಂಕಿ ಪಂದ್ಯ ಅಂತಾನೆ ಹೇಳ್ಬೋದು. ಹೌದು, ಎಲ್ಲ RCB ಫ್ಯಾನ್ಗಂತೂ ಮುಖ್ಯವಾಗಿರೋ ಪಂದ್ಯ ಅಂತಾನೆ ಹೇಳ್ಬೋದು. RCB ವರ್ಸಸ್ ಪಂಜಾಬ್, ಎರಡು ಸೋಲಿನ ಮ್ಯಾಚ್ ಅಂತಾನೆ ಹೇಳ್ಬೋದು. ಇಬ್ಬರಲ್ಲೂ ಒಂದೊಂದು ಮ್ಯಾಚ್ ಆಗಿದೆ, ಒಂದೊಂದು ಮ್ಯಾಚ್ ಸೋತಿದ್ದಾರೆ. RCB ಕೂಡ ಚೆನ್ನೈ ವಿರುದ್ಧ ಫಸ್ಟ್ ಮ್ಯಾಚ್ ಸೋತಿದ್ದಾರೆ, ಪಂಜಾಬ್ ಕೂಡ ರಾಜಸ್ಥಾನ್ ಒಟ್ಟಿಗೆ ಸೋತಿದ್ದಾರೆ. ಹೌದು, ನನಗೆ ಯಾವುದೇ ತಂಡದ ಫ್ಯಾನ್ ಅಲ್ಲ, ನಾನು ಕ್ರಿಕೆಟ್ ಫ್ಯಾನ್ ಅಂತ ನನ್ನ ಮಾತನ್ನ ಮುಂದುವರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈಗ RCB ಪರ ಹೋಗೋದಾದ್ರೆ RCBಲಿ ಯಾವ ತರ ಆಡ್ಬೋದು, ಮೇ ಬಿ ಯಾವ್ದು ಟೀಮ್ ಚೇಂಜ್ ಆಗೋ ಸಾಧ್ಯತೆಗಳಿಲ್ಲ. ಸೇಮ್ ಆಡ್ಬೋದು, ಸೇಮ್ ತಂಡನೇ ಆಡ್ಬೋದು. ಮೇ ಬಿ ಅದರಲ್ಲಿ ತುಂಬಾ ಸ್ವಲ್ಪ ಚೇಂಜ್ ಆದ್ರೂ ಆಗ್ಬೋದು, ಇಲ್ದೇನೆ ಇರ್ಬೋದು. ಯಾಕಂದ್ರೆ ಒಂದು ಮ್ಯಾಚ್ ಹೋದ ತಕ್ಷಣ ಯಾವ್ದು ತಂಡನ ಚೇಂಜ್ ಮಾಡಲ್ಲ, ನೋಡ್ತಾರೆ ಏನು ಅಂತ, ಮೇ ಬಿ ಆಡಿಸ್ತಾರೆ ಸೇಮ್ ಟೀಮ್. ಇವತ್ತಿನ ಪಂದ್ಯದಲ್ಲಿ ಯಾರು ಆಡ್ಬೋದು? ಮೇ ಬಿ ಕೊಹ್ಲಿ, ಡುಪ್ಲಿಸಿಸ್, ಮ್ಯಾಕ್ಸ್ವೆಲ್, ಗ್ರೀನ್. ಹೌದು, ಮ್ಯಾಕ್ಸ್ವೆಲ್ ಡಕ್ಔಟ್ ಆಗಿ ಔಟ್ ಆಗಿದ್ರು. ನನ್ನ ಅನ್ಸೋ ಮಟ್ಟಿಗೆ ಮ್ಯಾಕ್ಸ್ವೆಲ್ ಪಕ್ಕ ಆಡ್ತಾರೆ. ಅದರ ಜೊತೆಗೆ ಬೆಂಗಳೂರು ಗ್ರೌಂಡ್ ಅಲ್ಲಿ ಪಕ್ಕ ಕೊಹ್ಲಿ ಆಡೋದಂತೂ ಫಿಕ್ಸ್, ಅದರಲ್ಲಿ ಡೌಟೇ ಇಲ್ಲ. ಅಭಿಮಾನಿಗಳಿಗಂತೂ ಬೆಂಕಿ ರೊಚ್ಚಿಗೆಪ್ಸೋದಂತೂ 100% ಗೊತ್ತು. RCB ಫ್ಯಾನ್ಸ್ ಅಂತ ಎಲ್ಲರಿಗೂ ಗೊತ್ತಿರಲೇಬೇಕು ನಿಮಗೆ. ಅದರ ಜೊತೆಗೆ ಇನ್ನು ದಿನೇಶ್ ಕಾರ್ತಿಕ್ ಮಿಡ್ಲ್ ಆರ್ಡರ್ ಅಲ್ಲಿ ಇನ್ನೊಬ್ರು ಪ್ಲೇಯರು. ದಿನೇಶ್ ಕಾರ್ತಿಕ್ ಇಂಪಾರ್ಟೆಂಟ್ ಹೇಳ್ಬೋದು. ಅವ್ರು ಲಾಸ್ಟ್ ಡೌನ್ ಬಂದ್ರೆ ಡೆತ್ ಮೂಮೆಂಟ್ ಅಲ್ಲಿ ಪಕ್ಕ ಚೆನ್ನಾಗಿ ಆಡಿ ಸ್ಕೋರ್ ಮಾಡೋ ಸಾಧ್ಯತೆಗಳಿದೆ. ಬಾಲಿಂಗ್ ವಿಭಾಗಕ್ಕೆ ಬರೋದಾದ್ರೆ ಸಿರಾಜ್ ಒಳ್ಳೆ ಬೌಲಿಂಗ್ ಆಡಿಸ್ತಿದ್ದಾರೆ. ಇನ್ನು RCB ಇಂಪಾರ್ಟೆಂಟ್ ಪ್ಲೇಯರ್ ಅಂತಂದ್ರೆ ಗ್ರೀನ್ ಯಾವುದೇ ಮೂಮೆಂಟ್ ಅಲ್ಲಿ ಕೂಡ ಮ್ಯಾಚ್ ಚೇಂಜ್ ಮಾಡೋ ಕೆಪಾಸಿಟಿ ಇದೆ. ಮತ್ತೊಂದು ಹೇಳ್ಬೇಕಂದ್ರೆ ಬೆಂಗಳೂರು ಚಿಕ್ಕ ಗ್ರೌಂಡ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಬಿಗ್ ಸ್ಕೋರ್ ಅಂತೂ ಫಿಕ್ಸ್, 200 ಆಗೋದಂತೂ ಪಕ್ಕ. ಇನ್ನು ಪಂಜಾಬ್ ತಂಡಕ್ಕೆ ಬರೋದಾದ್ರೆ ಪಂಜಾಬ್ ಅಲ್ಲಿ ಧವನ್ ಕ್ಯಾಪ್ಟನ್, ಜಾನಿ ಬೆಸ್ಟೋ ಬರುವ ಸಾಧ್ಯತೆಗಳಿವೆ. ಸ್ಯಾಮ್ ಕರ್ನ್ ಹೋದ್ ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗಿ ಸೂಪರ್ ಆಗಿ ಮ್ಯಾಚ್ ಆಡಿದ್ದಾರೆ. ಅದರ ಜೊತೆಗೆ ಈ ಮ್ಯಾಚ್ ಕೂಡ ಆಡೋ ಸಾಧ್ಯತೆಗಳಿದ್ದಾವೆ. ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು, ಅವ್ರು ಆಡ್ಬೋದು. ಇನ್ನೂ ಒಂದು ಬೆಂಕಿ ಪ್ಲೇಯರ್ ಅಂತ ಹೇಳ್ಬೋದು, ಲಿವಿಂಗ್ಸ್ಟನ್. ಹೌದು, ಇವನು ಲಿವಿಂಗ್ಸ್ಟನ್ ಕೂಡ ತುಂಬಾನೇ ಡೇಂಜರಸ್ ಬ್ಯಾಟ್ಸ್ಮನ್, ಯಾವುದೇ ಸಿಚುವೇಶನ್ ಕೂಡ ಚೇಂಜ್ ಮಾಡೋ ಕೆಪಾಸಿಟಿ ಇದೆ. ಇನ್ನು ರಬಡ, ಬಾಲಿಂಗ್ ಅಲ್ಲಿ ಕೂಡ ರಬಡ ಯಾವುದೇ ಸಿಚುವೇಶನ್ ಚೇಂಜ್ ಮಾಡೋ ಕೆಪಾಸಿಟಿ ಇದೆ. ರಬಡ, ರಾಹುಲ್ ಚಹರ್ ಇದ್ದಾರೆ. ಇನ್ನು ನಿಮಗೆ ಸಂಪೂರ್ಣ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಆಯ್ತು. ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ RCB ಪಂಜಾಬ್ ಮ್ಯಾಚು ಬೆಂಗಳೂರಲ್ಲಿ ನಡೆಯೋದ್ರಿಂದ ಇದು ಚಿಕ್ಕ ಗ್ರೌಂಡು, ಫ್ಯಾನ್ಸ್ಗಳಿಗೆ ಮಾತ್ರ ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಿಕ್ಕ ಗ್ರೌಂಡು 200 ಆಗುವ ಸ್ಕೋರ್ಗಂತೂ ಪಕ್ಕ, ನೋ ಡೌಟ್. ಮೇ ಬಿ ಟಾಸ್ ವಿನ್ ಆದ್ರೆ 100% ಚೇಸಿಂಗೇ ತಗೊಂತಾರೆ. ನನ್ನ ಗೆಲುವಿನ ಪ್ರಕಾರ RCB ಗೆಲ್ಬಹುದು ಅಂತ ಹೇಳ್ತೀನಿ. ಯಾಕಂದ್ರೆ ಹೋಮ್ ಗ್ರೌಂಡ್, ಫ್ಯಾನ್ ಬೇಸ್ ಜಾಸ್ತಿ ಇದೆ. ಈಗಾಗಲೇ ತುಂಬಾನೇ ಹೋಮ್ ಗ್ರೌಂಡ್ ಗೆಲ್ತಾನೆ ಬಂದಿದೆ. ಮೇ ಬಿ ಅಂತ ಹೇಳಕ್ ಸಾಧ್ಯತೆ ಚಾನ್ಸ್ ಪಕ್ಕ RCBಗೆ 80% ಚಾನ್ಸಸ್ ಇದೆ. ಇನ್ನು ಪಂಜಾಬ್ ಕೂಡ ಒಳ್ಳೆ ತಂಡನ ಅಂತ ಹೇಳ್ಬೋದು. ನೋಡೋಣ ಯಾವ ತಂಡ ಯಾವ ರೀತಿ ಆಡಿ ಯಾವ ಮ್ಯಾಚ್ ಯಾವ ತರ ಗೆಲ್ತಾರ ಅಂತ ಕಾದು ನೋಡ್ಬೇಕು. ನೋಡೋಣ ಇವತ್ತಿನ ಪಂದ್ಯ ಯಾರು ಗೆಲ್ಬಹುದು ಅಂತ, RCBನ ಪಂಜಾಬ್.